ಇವತ್ತು ಸಭೆ ಒಳಗೆ ಚರ್ಚಿಸಿದಂತೆ 25/6/2025 1 ಎಕರೆ 30 ಗುಂಟೆ ಜಮೀನು 20 ವರ್ಷಕ್ಕೆ ಲೀಸ್ ಕೊಟ್ಟಿರ್ತಾರೆ. ಹಿಂದೆ ಆ ಲೀಸ್ ಅವಧಿ ಮುಗಿದಿರುತ್ತೆ. ಬರೀ 1.5 ತಿಂಗಳು 2 ತಿಂಗಳಲ್ಲಿ ಸುಮಾರು 300 ಕೋಟಿ ಬೆಲೆ ಬಾಳ ಅಂತ ಒಂದು ರಿಂಗ್ ರಸ್ತೆಗಿರೋಂಥ ಆಸ್ತಿ. ರಿಂಗ್ ರಸ್ತೆಗಿರೋಂಥ ಆಸ್ತಿನ 30 ವರ್ಷ ಒಂದು ಮದರ್ ತೆರೇಸಾ ಸ್ಕೂಲ್ಗೆ ಲೀಸ್ ಕೊಡ್ತಾರೆ. ಇವತ್ತು ಅಲ್ಲಿ ಮೆಟ್ರೋ ಸ್ಟೇಷನ್ ಒಂದು ಬರ್ತಾ ಇದೆ, ಮುತ್ಯಾಲ್ ನಗರ ಮೆಟ್ರೋ ಸ್ಟೇಷನ್ ಅಂತ. ಈ ಸ್ಕೂಲ್ಗೆ ಜಾಗನ ಲೀಸಿಗೆ ಕೊಟ್ಟು 300 ಕೋಟಿ ರೂಪಾಯಿ ಆಸ್ತಿನ ಮೆಟ್ರೋದವರು ಮತ್ತೆ 100-150 ಕೋಟಿ ಕೊಟ್ಟು ಆ ಸ್ಕೂಲ್ ಪಕ್ಕದಲ್ಲಿರೋ ಜಾಗನ ಅದನ್ನು ಅಕ್ವಿಜೇಷನ್ ಮಾಡಿ ಅಲ್ಲಿ ಮೆಟ್ರೋ ಸ್ಟೇಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇವತ್ತು ನಾನು ಮುಜರಾಯಿ ಮಂತ್ರಿ ಮೇಲೆ ಹಕ್ಕುಚ್ಯುತಿ ಮಂಡಿಸಿದ್ದೆ. ಬೆಳಗ್ಗೆಯಿಂದ ನಾನು ಅವಕಾಶ ಕೇಳ್ತಿದ್ದೆ, ಕೊಟ್ಟಿಲ್ಲ. ಕಾರಣ ಏನು ಅಂದರೆ, ನನಗೆ ಇಂದಿನ ಬೆಳಗಾಂ ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ಲೀಸ್ನ ಮುಂದುವರಿಸಲ್ಲ, ಈ ಆಸ್ತಿನ ಅವ್ರಿಗೆ ಕೊಡೋದಿಲ್ಲ, ಇದು ಸರ್ಕಾರ ಉಪಯೋಗಕ್ಕೆ ನಾವೇ ತಗೊಳ್ತೇವೆ, ಸ್ಕೂಲ್ ಅವನಿಗಾಗಲೇ ಡಿಫಾಲ್ಟರ್ ಆಗಿದ್ದಾನೆ, ಅವನಿಗೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದರು ಮುಜರಾಯಿ ಮಂತ್ರಿಗಳು. ಇವತ್ತು ಈಗಾಗಲೇ ಅದರ ಮೊನ್ನೆ ಕ್ಯಾಬಿನೆಟಲ್ಲಿ 30 ವರ್ಷ ಲೀಸಿಗೆ ಕೊಟ್ಟ ಮೇಲೆ ನಾನು ಹಕ್ಕುಚ್ಯುತಿ ಮಂಡಿಸಿದ್ದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಭೆಯಲ್ಲಿರುವಂಥ ಸಂದರ್ಭದಲ್ಲಿ ಇದನ್ನು ಹಿಂಪಡೆದು 1 ಎಕರೆ 30 ಗುಂಟೆಯಲ್ಲಿ ಮುತ್ಯಾಲ್ ನಗರ ಮೆಟ್ರೋ ಸ್ಟೇಷನ್ ಮಾಡಬೇಕು ಮತ್ತು ಪಾರ್ಕಿಂಗ್ ಮಾಡಬೇಕು ಅಂತೇಳಿ ಇವತ್ತು ನಾನು ಸಭೆಯಲ್ಲಿ ಮಾತಾಡಿದ್ದೀನಿ. ಸುಮಾರು 300 ಕೋಟಿ ಅವ್ಯವಹಾರ ಆಗಿದ್ದಂಥ ಒಂದು ಆಸ್ತಿನ ಹಿಂಪಡೆಯೋದಕ್ಕೆ ಇವಾಗ ಮಾಡಿದೆ. ಕ್ಯಾಬಿನೆಟ್ಗೆ ಹೋಗಿರೋ ಫೈಲು ನನಗೆ ಅದರದ್ದು ಪ್ರತಿಗಳು ನನಗೆ ಸಿಕ್ಕಲಿಲ್ಲ, ನಕಲು ಪ್ರತಿಗಳು ಆಗಿರೋದಂತೂ ಖಂಡಿತ. ಅದನ್ನು ಈಗ DC ಹತ್ರ ಫೈಲ್ ಇದೆ, ನನ್ನ PAನು ಕಳಿಸಿದರೆ ಕೊಟ್ಟಿಲ್ಲ. ಕ್ಯಾಬಿನೆಟಲ್ಲಿ ಫೈನಲ್ ಆಗಿದೆ 30 ವರ್ಷಕ್ಕೆ. ಕ್ಯಾಬಿನೆಟಲ್ಲಿ ಡಿಸಿಷನ್ ಆದಮೇಲೆ ಯಾರ ಮೇಲೆ ಅಂತ ಹೇಳಕ್ಕೆ ಬರಲ್ಲ. ಒಟ್ಟೊಳಗೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಹೌಸ್ ಒಳಗಡೆ ಕೊಡಲ್ಲ ಅಂತೇಳಿ ಕ್ಯಾಬಿನೆಟ್ ಡಿಸಿಷನ್ ತೊಗೊತಾರೆ ಅಂತಂದರೆ ಅದನ್ನು ಕೊಡಲ್ಲ ಅಂತ ಹೌಸಲ್ಲಿ ಹೇಳಿದ್ಮೇಲೆ ಮತ್ತೆ ಹೌಸಿಗೆ ತಂದು ಕೊಡಬೇಕಾಗಿರೋದಕ್ಕೆ ಏನಾದ್ರು ಇತ್ತು ಅಂದ್ರೆ ಹೌಸಲ್ಲಿ ಚರ್ಚೆಗೆ ಬರಬೇಕಾಗಿತ್ತು. ಚರ್ಚೆಗೆ ಬರ್ದೇ ಏಕಾಏಕಿ ಲೀಸು ಕೊಟ್ಟಿರಂದ್ರೆ ಅದನ್ನು ಇವತ್ತು ವಿರೋಧ ಮಾಡಿದ್ದೀವಿ. ಸುಮಾರು 300 ಕೋಟಿ ಆಸ್ತಿನ ಇದು ತಡೆಗಟ್ಟಬೇಕು ಅನ್ನೋದು ನನ್ನ ವಿಷಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.